ನಮಸ್ಕಾರ ಸ್ನೇಹಿತರೆ, ಇವತ್ತು ಡಿಸೆಂಬರ್ 23 ಒಂದು ರೈಡ್ಗೆ ಹೋಗ್ತಾ ಇದ್ದೀನಿ. ಇವತ್ತು ವೈಲ್ಡ್ ಅರ್ತ್ ಜಂಗಲ್ ಕ್ಯಾಂಪ್ ಅಂದ್ಬಿಟ್ಟು ಅಂತ KRS ಬ್ಯಾಕ್ ವಾಟರ್ಸಲ್ಲಿದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಮತ್ತು ನನ್ನ 30 ವರ್ಷಗಳ ಗೆಳೆಯ ಆದ ಶೇಖರ್ ಅಂದ್ಬಿಟ್ಟು ಅಂತ, ಅವನು ಹಿಮಾಲಯದಲ್ಲಿದ್ದಾನೆ, ಹಿಮಾಲಯನ್ ಬೈಕಲ್ಲಿ. ಓಕೆ, ಸೊ ಇವತ್ತು ಅಲ್ಲಿ ಕ್ಯಾಂಪ್ ಸ್ಟೇ. ನಾಳೆ ಅಲ್ಲಿಂದ ಬ್ರಹ್ಮಗಿರಿ ವಾಯ್ನಾಡ್ ಬಾರ್ಡರಲ್ಲಿ ಒಂದು ಕಡೆ ಉಳ್ಕೊತಾ ಇದ್ದೀವಿ. ಆ್ಯಂಡ್ಮೇಲೆ ಅಂದರೆ ಕ್ರಿಸ್ಮಸ್ ಡೇ ರೈಡ್ ಬ್ಯಾಕು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಗುರು, ಬೆಳಿಗ್ಗೆನೇ. ಇಟ್ಸ್ ನಾಟ್ ಎ ಗ್ರೇಟ್ ಸ್ಟಾರ್ಟ್, ಬಟ್ ಹೋಪ್ಫುಲಿ ಹಿಂದ್ಗಡೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಓಕೆ, ಲೆಟ್ಸ್ ರೈಡ್. ಕುಣಿಗಲ್ ತಟ್ಟೆ ಇಲ್ಲಿ ಬಿಡದಿ ತಟ್ಟೆ ಇಡ್ಲಿ. ಓಕೆನಾ? ರೇಣುಕಾಂಬ ತಟ್ಟೆ ಇಡ್ಲಿಲಿ ಒಂದು ಅಮೇಝಿಂಗ್ ತಟ್ಟೆ ಇಡ್ಲಿ ತಿಂದ್ಬಿಟ್ಟು, ತಟ್ಟೆ ಇಡ್ಲಿ ವಡೆ ಸಾಗು ತಿಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಎಷ್ಟು ಹಳೆಯದಲ್ಲ, ಸೂಪರ್ ಪ್ಲೇಸ್. ಈಗ ತಿಂಡಿ ಮುಗಿಸ್ಕೊಂಡು ಬಿಡದಿಯಿಂದ ರಾಮನಗರದ ಕಡೆ ಹೋಗ್ತಾ ಇದ್ದೀವಿ. ಹೆಂಗಿದೆ ನೋಡಿ ವ್ಯೂ ರಾಮನಗರ ಬೆಟ್ಟದ್ದು. ವಾವ್, ಯಾವುದೋ ಬೇರೆ ದೇಶದಲ್ಲಿ ಓಡಿಸ್ತಿದ್ದೀವೇನೋ ಅನ್ನಿಸ್ತಾ ಇದೆ. ಬ್ಯೂಟಿಫುಲ್ ರೋಡ್ಸು, ಆಮೇಲೆ ಆ ಬ್ಯಾಕ್ಗ್ರೌಂಡು, ಏನು ಚೆನ್ನಾಗಿದೆ ಅಲ್ವಾ. ಫ್ಯಾಂಟಾಸ್ಟಿಕ್ ಡೇ, ಸಖತ್ ವೆದರ್ ಕೂಡ ಇದೆ. ಲವ್ಲಿ. ಈಗ ಮೈಸೂರು ರೋಡಿಂದ ಡಿವಿಯೇಷನ್ ತೊಗೊಂಡು ವೈಲ್ಡ್ ಅರ್ತ್ ಜಂಗಲ್ ಕ್ಯಾಂಪ್ KRS ಬ್ಯಾಕ್ ವಾಟರ್ಸ್ ಹತ್ರ ಇರೋ ಜಾಗಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಇವತ್ತು ಅಲ್ಲೇ ಸ್ಟೇ. ನಾನು ಈ ಪ್ರಾಪರ್ಟಿ ಬುಕ್ ಮಾಡಬೇಕಾದ್ರೆ ಆವಾಗಲೇ ಅವ್ರು ಹೇಳಿದರು ಒಂದು 5 ಕಿಲೋಮೀಟ್ರ್ ಟ್ರೈಲ್ಸ್ ಇದೆ ಅಂದ್ಬಿಟ್ಟು ಅಂತ. ಬ್ಯೂಟಿಫುಲ್ ಟ್ರೈಲ್ಸು. ಆ್ಯಕ್ಚುಲಿ ಏನಾಯಿತು ಅಂದರೆ, ಹಿಂಗೆ ದಾರಿ ಬರ್ತಾ ಇರಬೇಕಾದ್ರೆ ಒಂದು ಡಿವಿಯೇಷನ್ ಇತ್ತು. ಟ್ರೈಲ್ಸ್ ನೋಡಿಬಿಟ್ಟು ಬಂದಿದ್ದ ಖುಷಿಗೆ ಏನದು GPS ನೋಡ್ದೇನೆ ಹಂಗೆ ಲೆಫ್ಟಿಗೆ ತೊಗೊಂಡೆ. ಅದು ಆ ಕಡೆ ಕರ್ಕೊಂಡೋಯ್ತು ಇದ್ರ ಹತ್ರ, ಏನು ಹೇಳಿ, ಬ್ಯಾಕ್ ವಾಟರ್ಸ್ ಹತ್ರ. ಅಲ್ಲೂ ಸಖತ್ತಾಗಿತ್ತು, ಆದರೆ ಸಂಜೆ ಅಲ್ಲಿಗೆ ಹೋಗಬೇಕು. ಬ್ಯೂಟಿಫುಲ್ಲಾಗಿತ್ತು. ಈಗ ಬಟ್ ಆಮೇಲೆ ವಾಪಸ್ ಬಂದುಬಿಟ್ಟು ಇವಾಗ ಈ ಟ್ರೈಲ್ಸ್ ತೊಗೊತಾ ಇದ್ದೀವಿ. ಇವಾಗ ಮ್ಯಾಪ್ಸ್ ತೋರಿಸ್ತಾ ಇದೆ. ಅವ್ರು ಹೇಳಿದ್ರು ಮ್ಯಾಪ್ಸ್ ಕರೆಕ್ಟಾಗಿದೆ ಸರ್, ಅಲ್ಲಿ ತನಕ ಬರುತ್ತೆ ಅಂದ್ಬಿಟ್ಟು ಅಂತ. ಇದು ಮೊಹಮ್ಮದ್ ಅಂದ್ಬಿಟ್ಟು ಅಂತ ಅವ್ರದ್ದು ಇದು ಪ್ರಾಪರ್ಟಿ. ಸೊ ಅವ್ರ ಕಸಿನ್ ಒಬ್ಬ ಈಸ್ ಅ ವೆರಿ ರಿನೌಂಡ್ TVS ಫ್ಯಾಕ್ಟ್ರಿ ರೈಡರು. ಹಿ ಹ್ಯಾಸ್ ರಿಡನ್ ವಿತ್ CS ಆ್ಯಂಡ್ ಅರವಿಂದ್ ಆ್ಯಂಡ್ ಆಲ್. ಈಸ್ ಅಂದರೆ ಇನ್ ದ ಬೈಕಿಂಗ್ ಗ್ರೂಪ್ಸ್ ಈಸ್ ಅ ಪ್ರಿಟಿ ಫೇಮಸ್ ಗೈ. ಸೊ ಅಲ್ಲಿ ಅದ್ರ ಮುಖಾಂತರ ಸ್ವಲ್ಪ ಹಾಗೆ ವಯಾ ಇನ್ಸ್ಟಾಗ್ರಾಮ್ ಎಲ್ಲ ನನಗೆ ಈ ಜಾಗ ಗೊತ್ತಾಯಿತು. ಎಂಥ ಎಕ್ಸ್ಟ್ರಾಡಿನರಿ ಜಾಗ ಅಂದರೆ, ಎಂಥ ಎಕ್ಸ್ಟ್ರಾಡಿನರಿ ಪ್ಲೇಸ್ ಅಂದರೆ, ಬ್ಯೂಟಿಫುಲ್ ಜಾಗ. ತುಂಬ ಜನ ಇದನ್ನು ರೆಕಮೆಂಡ್ ಮಾಡಿದರು. ಇಟ್ಸ್ ಅ ವೆರಿ ನೈಸ್ ಪ್ಲೇಸ್, ವೆರಿ ಸ್ಟ್ರಾಟಜಿಕಲಿ ಇದೆ. ಅಂದರೆ ಹೇಳ್ತಾರೆ KRS ಬ್ಯಾಕ್ ವಾಟರ್ಸಲ್ಲೇ ಇದೆ ಅಂದ್ಬಿಟ್ಟು ಅಂತ. ಆ್ಯಂಡ್ ಹಿ ಆಲ್ಸೋ ಟೋಲ್ಡ್ ದಟ್ ಅ ಲಾಟ್ ಆಫ್ ಆ್ಯಕ್ಟಿವಿಟೀಸ್. ಇಲ್ಲಿ ಒಂದು ಗೇಟ್ ಇದೆ. ಸೊ ವಿ ಹ್ಯಾವ್ ರೀಚ್ಡ್ ದ ಪ್ರಾಪರ್ಟಿ. ಸೊ ಬ್ಯೂಟಿಫುಲ್. ಶೇಖಿ ಎಲ್ಲಿ ಹಿಂದೆ ಬರ್ತಾ ಇದ್ದಾನೆ. ಓಕೆ, ಸೊ we have reached the property. Beautiful place. Yes. ಆಲ್ರೆಡಿ ಸ್ವಲ್ಪ ಜನ ಇದ್ದಾರೆ. those are our tents. ನಮಗೆ ಯಾವ್ದು ಸಿಗುತ್ತೆ ಅಂತ ನೋಡಬೇಕು. ಸೊ there are already people here. ಓಕೆ, ಸೂಪರ್. ಒಳ್ಳೆ ಟ್ರೈಲ್ ರೈಡ್ ಇತ್ತು. ರೀಚ್ ಆಗಿದ್ದೀವಿ. we have to explore now. Yes. ಈಗ ವೈಲ್ಡ್ ಅರ್ತ್ ಜಂಗಲ್ ಕ್ಯಾಂಪ್ ಅನ್ನೋ ಒಂದು ಜಾಗದಲ್ಲಿದ್ದೀನಿ. ಇದು KRS ಬ್ಯಾಕ್ ವಾಟರ್ಸಲ್ಲಿದೆ. ಕಾಂಟ್ ಎಕ್ಸ್ಪ್ಲೈನ್ ಹೌ ಬ್ಯೂಟಿಫುಲ್ ಇಟ್ ಈಸ್. ಅನ್ಬಿಲೀವಬಲ್ ಪ್ಲೇಸ್. ರಿಯಲಿ ಬ್ಯೂಟಿಫುಲ್. ದಟ್ ಈಸ್ ಕಾವೇರಿ ಬ್ಯಾಕ್ ವಾಟರ್ಸ್, KRS ಬ್ಯಾಕ್ ವಾಟರ್ಸ್. ಅಲ್ಲಿ ದೂರದಲ್ಲಿ ವಾಚ್ ಟವರ್ ಕಾಣಿಸ್ತಾ ಇರಿ, ಝೂಮ್ ಮಾಡ್ತೀನಿ.
ಇದೆಯಲ್ಲ ವಾಚ್ ಟವರ್ ಕಾಣ್ತಾ ಇದೆಯಲ್ಲ ಅದ್ರ ಹಿಂದ್ಗಡೆನೆ ನಮ್ಮ ಕ್ಯಾಂಪಿಂಗ್ ಸೈಟ್ ಇದೆ. ಅಲ್ಲಿ ಇವಾಗ ಊಟ ಮುಗಿಸ್ಕೊಂಡು ಜಸ್ಟ್ ಹಿಂಗೆ ವಾಕಿಗೆ ಬಂದ್ವಿ. ಕ್ವೈಟ್ ಬ್ಯೂಟಿಫುಲ್ ಪ್ಲೇಸ್. ಶೇಖಿ ಹಾಯ್ ಹೇಳೋ. ಹಾಯ್. ನಾನು ಶೇಖಿ ಬಂದ್ವಿ. ಶೇಖಿ ಆಗಲೇ ಹೇಳ್ದಂಗೆ ನನಗೆ 30 years ಫ್ರೆಂಡು. ಕಾಂಟ್ ಬಿಲೀವ್ ಮೈ ಚೈಲ್ಡ್ಹುಡ್ ಫ್ರೆಂಡ್, ಚಡ್ಡಿ ಬಡೀಸ್. ಯಸ್, ಸ್ಕೂಲಿಂದ ವಿ ರೋಡ್ ಟುಗೆದರ್. ಆಸಮ್ ಫೀಲಿಂಗ್, ಲವ್ಲಿ ಪ್ಲೇಸ್. ಈಗ ಸ್ವಲ್ಪ ಬಿಸಿಲಿದೆ, ಬಟ್ ಆದ್ರೂ ಎಂಥ ಜಾಗ ಗುರು. ನಾನು ಆವಾಗ ಕ್ಯಾಂಪ್ ಸೈಟ್ ಇದೆ ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿಂದ ಕಾಣಿಸ್ತಾ ಇದೆ. ದಟ್ ಈಸ್ ಅವರ್ ಕ್ಯಾಂಪ್ ಸೈಟ್. ಇಲ್ಲಿ ಲೆಫ್ಟಲ್ಲಿರೋದೆ ನಮ್ಮ ಟೆಂಟು. ದಟ್ ಈಸ್ ದ ಕ್ಯಾಂಪ್ ಸೈಟ್. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇಲ್ಲಿ ಬೈಕಲ್ಲಿ ಬಂದು ಬೈಕಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಲೈಫ್ ಜಾಕೆಟ್ ಇದೆ, ಬಂದ್ಬಿಟ್ಟು ನೀರಿಗೆ ಜಂಪ್ ಮಾಡಿದ್ರೆ ಇವಾಗ ಒಳ್ಳೆ ಮಜಾ ಇರುತ್ತೆ. ಅಲ್ಲಿ ಕಾಣಿಸ್ತಾ ಇರೋದು ನಮ್ಮ ಕ್ಯಾಂಪ್ ಸೈಟು. ಅಲ್ಲಿಂದ ಒಂದು ನಿಮಿಷ, ಅಲ್ಲಿಂದ ನಾವು ಈ ಐಲ್ಯಾಂಡಿಗೆ ಟ್ರೈಲ್ಸಲ್ಲಿ ಬಂದ್ವಿ. ಬ್ಯೂಟಿಫುಲ್. ಇದು ಮಳೆಗಾಲದಲ್ಲೆಲ್ಲ ಮುಳುಗೋಗಿರುತ್ತೆ. ಈಗ ಟ್ರೈಲ್ ಇದೆ. ಇಷ್ಟೊತ್ತು ಈಜಿದೆ. ಈಗ ಸನ್ಸೆಟ್ಟಿಗೆ ವೆಯ್ಟಿಂಗು. ಬ್ಯೂಟಿಫುಲ್ ಆಗಿದೆ. ವಾವ್. ಓಕೆ, ಇವತ್ತು 24th ಸಂಡೇ. ಇಲ್ಲಿ ವೈಲ್ಡ್ ಅರ್ಥಲ್ಲಿ ಆಯಿತು. ಇವತ್ತು ಬ್ರೇಕ್ಫಾಸ್ಟ್ ಮುಗೀತು. ವಿ ಆರ್ ಜಸ್ಟ್ ಹೆಡ್ಡಿಂಗ್ ಟುವರ್ಡ್ಸ್ ಬ್ರಹ್ಮಗಿರಿ, ವಯನಾಡ್ ಹತ್ರ. ಲವ್ಲಿ, ಜಸ್ಟ್ ಲವ್ ದಿಸ್ ಪ್ಲೇಸ್. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಪ್ಲೇಸ್. ನಾವು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ದಟ್ ಈಸ್ ಅವರ್ ಟೆಂಟ್ ಫೇಸಿಂಗ್ ರೈಟ್ ಟುವರ್ಡ್ಸ್ ದ KRS ಡ್ಯಾಮ್. ಫ್ಯಾಂಟಾಸ್ಟಿಕ್ ಆಗಿತ್ತು. ಆ ಟೆಂಟಿಗೆ ಪರ್ ಹೆಡ್ 2000 rupees, ಇನ್ಕ್ಲೂಡಿಂಗ್ ಆಫ್ ಬ್ರೇಕ್ಫಾಸ್ಟು. ಲಂಚ್ ಆ್ಯಂಡ್ ಡಿನ್ನರ್ ವಾಸ್ ಎಕ್ಸ್ಟ್ರಾ. ಓಕೆ, ನಾಟ್ ಎ ಬ್ಯಾಡ್ ಡೀಲ್ ಫಾರ್ ದಿಸ್ ಪ್ಲೇಸ್ ಅಟ್ ಲೀಸ್ಟ್. ನಾಗರಹೊಳೆ ಟೈಗರ್ ರಿಸರ್ವ್ ಎಂಟ್ರ್ ಆಗಿದ್ದೀವಿ ಫ್ರಮ್ ಕಬಿನಿ.
ಎಷ್ಟು ದೊಡ್ಡ ಕ್ಯೂ ಇದೆ ನೋಡಿ. 20 rupees ಎಂಟ್ರಿ ಟಿಕೆಟು. ಐ ಡೋಂಟ್ ನೋ ದಿಸ್ ಇಸ್ ಅ ಗುಡ್ ಐಡಿಯಾ. ಸೀರಿಯಸ್ಲಿ huge queue for this. ಬೆಳಿಗ್ಗೆ KRS ಬ್ಯಾಕ್ ಕ್ವಾರ್ಟರ್ಸಿಂದ ಹೊರಟು ಇವಾಗ ತಿರುನೆಲ್ಲಿಲಿರೋ ಅದಿವಿಲ್ಲ ಅನ್ನೋ ಅಂದ್ಬಿಟ್ಟು ಅಂತ ಒಂದು ರೆಸಾರ್ಟ್ ಅಥವಾ ಹೋಮ್ ಸ್ಟೇಗೆ ಬಂದಿದ್ದೀವಿ. ಬ್ಯೂಟಿಫುಲ್ ಆಗಿದೆ ರೆಸಾರ್ಟ್ ಇದು. ನಾವು ವಯಾ ಇದು ಏನದು HD ಕೋಟೆ ಮುಖಾಂತರ ಬಂದ್ವಿ ನಾಗರಹೊಳೆ ಮೇಲೆ. ಹಾರಿಬಲ್ ರೋಡ್ಸು. ತಲೆಯೆಲ್ಲ ಕೆಟ್ಟೋಯ್ತು. ರೂಮಿಂದ ವ್ಯೂಸು ಸಖತ್ತಾಗಿದೆ. ಈಗ ಇಲ್ಲಿಂದ ಪಲ್ಲುಚಾರಂ ಅಂದ್ಬಿಟ್ಟು ಅಂತ ಒಂದು ವ್ಯೂ ಪಾಯಿಂಟು ಮತ್ತೊಂದು ವಾಟರ್ ಫಾಲ್ಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಒಳಗಡೆ ತೋರಿಸ್ತೀನಿ. ಬ್ಯೂಟಿಫುಲ್ ನೋಡಿ, ಮರ ಸಖತ್ತಾಗಿದೆ. ಅದೇ ನಮ್ಮ ರೂಮು. ಸಖತ್ತಾಗಿದೆ. ಇನ್ನೂ ಮೇಲ್ಗಡೆ ಹೋಗೋಕ್ಕಿದೆ. Okay, so these are the rooms. ಇಲ್ಲಿನ್ನೂ ಹತ್ಕೊಂಡು ಹಿಂಗೆ ಹೋಗ್ಬೋದು, ಆದರೆ ಬೇಡ, ಯಾವನ ಹಚ್ತಾನೆ. ನಾವಿದ್ದಿದ್ದು ಹೋಮ್ ಸ್ಟೇಯಿಂದ ಒಂದು 2 ನಿಮಿಷ ನಡ್ಕೊಂಡು ಬಂದರೆ ಬ್ಯೂಟಿಫುಲ್ ಒಂದು ರಿವರ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿ. Lovely. These damn tasty mangoes are for lunch today. ಸಕ್ಕತ್ತಾಗಿದೆ. ಯಾವುದೋ ವೆಜ್ ರೆಸ್ಟೋರೆಂಟ್ ಸಿಕ್ಕಿಲ್ಲ. ಸೊ ಈ ಮಾವಿನಕಾಯಿ, ಇದು ಪೈನಾಪಲ್. ಈ ನೋಡಿ, ಇದು ಹತ್ರ ತೊಗೊಂಬರೋ ಮೆಣಸಿನ್ಕಾಯಿ ಇದರಲ್ಲಿ ಇದಿಟ್ಟಿದ್ದಾರೆ. ಈ ಪೈನಾಪಲ್ಲು ಇದು ಲಂಚ್ಗೆ ಮ್ಯಾಜಿಕಲ್. ಆ್ಯಂಡ್ ಇನ್ ಕೇರಳ ಆಲ್ವೇಸ್ ಟ್ರೈ ದಿಸ್. ಈಗ ನಾವಿದ್ದಿದ್ದ ರೆಸಾರ್ಟಿಂದ ಆಗಲೇ ಹೇಳ್ದಂಗೆ ಪಾಲ್ಚರಂ ಅನ್ನೋ ಒಂದು ವ್ಯೂ ಪಾಯಿಂಟು ಮತ್ತು ಅಲ್ಲೊಂದು ವಾಟರ್ ಫಾಲ್ಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ರೋಡ್ಸ್ ಆರ್ ಓಕೆ, ಚೆನ್ನಾಗಿದೆ. ನಾವು ಇದ್ದಿದ್ದ ಜಾಗದಿಂದ ಒಂದು 16-17 ಕಿಲೋಮೀಟರ್ಸ್ ಇದೆ. ಫುಲ್ಲು ಅಂದರೆ ಇಲ್ಲಿ ಹತ್ತಿರ ಬಂದ ಮೇಲಿಂದ ಫುಲ್ ಘಾಟ್ ಸೆಕ್ಷನ್ ಇದೆ. ಬಟ್ ಎ ವೆರಿ ನೈಸ್ ಪ್ಲೇಸ್. ಹಿಂಗೆ ಡೌನ್ ಅಂದರೆ ಡೌನು, ಸಿಕ್ಕಾಪಟ್ಟೆ ಡೌನ್ ಇದೆ. ಬ್ಯೂಟಿಫುಲ್ ಪ್ಲೇಸ್. ನಾವಿದ್ದಿದ್ದ ಜಾಗನೂ ತುಂಬ ಚೆನ್ನಾಗಿದೆ, ಅದಿವೆಲ್ಲೇ ಹೋಮ್ ಸ್ಟೇ ಅಂದ್ಬಿಟ್ಟು ಅಂತ, ಅದು ತುಂಬ ಚೆನ್ನಾಗಿದೆ. ಈಗ ನಾವು ಹೋಗ್ತಿರೋ ಜಾಗನೂ ಇಲ್ಲಿ ತನಕ ಇಟ್ಸ್ ಬ್ಯೂಟಿಫುಲ್. ವಾಟರ್ ಫಾಲ್ಸ್ ಹೇಗಿದೆ ಅಂತ ನೋಡಬೇಕು. ಹೋಪ್ಫುಲಿ ನೀರು ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಎ ವೆರಿ ನೈಸ್ ಪ್ಲೇಸ್. ಪಾಲ್ಚರಂ ಅಂದ್ಬಿಟ್ಟು ಅಂತ. ಇದು ವಾಯ್ನಾಡ್ ಹತ್ರ ಬರುತ್ತೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ಪಾಲ್ಚುರಂ ಅಂದ್ಬಿಟ್ಟು ಅಂತ ಒಂದು ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇದು ಪಾಲ್ಚುರಂ ವ್ಯೂ ಪಾಯಿಂಟು, ಅಲ್ಲಿ ಮೇಲ್ಗಡೆ ಇಂದ ವ್ಯೂ ಪಾಯಿಂಟು. ಇದು ವಾಟರ್ ಫಾಲ್ಸ್ಗೆ ನಡ್ಕೊಂಡು ಹೋಗೋ ದಾರಿ. ಆ್ಯಕ್ಚುಲಿ ಗಾಡಿ ಹೋಗುತ್ತೆ, ಶೇಖರ್ಗೆ ಹಣ್ಣು ಅಂದ್ಬಿಟ್ಟು ಅಂತ ಗಾಡಿನ ತೊಗೊಂಡು ಹೋಗ್ತಾ ಇಲ್ಲ, ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ.
ಹೆಂಗಿತ್ತು ಡೌನು ಅಂದರೆ ಅಯ್ಯಪ್ಪ, ಬ್ರೇಕ್ ಹಿಡ್ಕೊಂಡು ಕೈಯೆಲ್ಲ ನೋವು ಬಂತು. ಆದರೆ ಚೆನ್ನಾಗಿದೆ. ವಾಟರ್ ಫಾಲ್ ಸೂಪರಾಗಿದೆ. ಕೆಳಗಡೆ ಆಲ್ರೆಡಿ ನೀರಿನ ಸೌಂಡ್ ಕೇಳ್ತಾ ಇದೆ. ಹೋಪ್ಫುಲಿ ನೀರಿರುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಡಿಸೆಂಬರ್ 25, ತಿರುನಲ್ಲಿರೋ ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಹೆಂಗಿದೆ ನೋಡಿ. ಅಲ್ಲಿ ದೂರದಲ್ಲಿ ಕಾಣ್ತಿರೋ ಬೆಟ್ಟನೇ ಬ್ರಹ್ಮಗಿರಿ ರೇಂಜು. ಆಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಡೇ. ವಾವ್, ಎಲ್ಲ ಕಡೆ ಬಾಳೆಹಣ್ಣಿನ ತೋಪು, ಗಿಡಗಳು, ತೆಂಗಿನ ಗಿಡ, ಏನು ಹೇಳೋದು, ಪರ್ಫೆಕ್ಟ್ ಕೇರಳ ಸೀನ್ಸ್ ಅಂತ ಹೇಳ್ಬೋದು. ದ ರಿಯಲ್ ಗಾಡ್ಸ್ ಓನ್ ಕಂಟ್ರಿ. ದ ರಿಯಲ್ ಗಾಡ್ಸ್ ಓನ್ ಕಂಟ್ರೀಲಿ ಈಗ ಮಹಾವಿಷ್ಣು ದೇವರನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಆಗಲೇ ಹೇಳ್ದಂಗೆ ಇದೊಂದು 5000 ವರ್ಷ ಹಳೆ ದೇವಸ್ಥಾನ ಅಂತೆ. ನಮ್ಮ ಕೇರ್ ಟೇಕರ್ ಹೇಳಿದ್ರು. ಲವ್ಲಿ, ಹೋಗ್ಬೇಕಿವಾಗ. ನಾವೀಗ ತಿರುನಳ್ಳಿ ಮಹಾವಿಷ್ಣು ಟೆಂಪಲಲ್ಲಿದ್ದೀನಿ. ಇದು 5000 ವರ್ಷ ಹಳೆ ದೇವಸ್ಥಾನ ಅಂತೆ. ಓ ಮೈ ಗಾಡ್, ಕಾಂಟ್ ಇವನ್ ಬಿಲೀವ್. ಸಿ ದ ಸೆಟಪ್, ಮೈ ಗಾಡ್. ಇದು ಬ್ರಹ್ಮಗಿರಿ ರೇಂಜ್. ಅದು ಬ್ಯೂಟಿಫುಲ್ ಪ್ಲೇಸ್. ಫುಲ್ ಕಾಡು ಮಧ್ಯ ಹಳೇ ದೇವಸ್ಥಾನ. ದೇವ್ರ ದರ್ಶನ ಆಯಿತು. ಎಕ್ಸ್ಟ್ರಾಡಿನರಿ ಆಗಿತ್ತು, ಅನ್ಬಿಲೀವೇಬಲ್ ಆಗಿತ್ತು. ಓ ಮೈ ಗಾಡ್, ಸ್ಪೆಷಾಲಿಟಿ ಆಫ್ ಕೇರಳ ಟೆಂಪಲ್ಸ್. ರಿಯಲಿ ಬ್ಯೂಟಿಫುಲ್. ಓಕೆ, ದಟ್ಸ್ ದ ಎಂಡ್ ಆಫ್ ದ ರೈಡ್. ಎಷ್ಟೋ ವರ್ಷ ಆದಮೇಲೆ ಶೇಖರ್ ಜೊತೆ ಓಡಿಸಿರೋದು. ಇಟ್ ವಾಸ್ ಎ ಗ್ರೇಟ್ ರೈಡ್. ಈಗ ಮೈಸೂರು ರೋಡ್ ಮೇಲೆ ವಾಪಸ್ ಬೆಂಗಳೂರಿಗೆ. ಹ್ಯಾಡ್ ಎ ಗ್ರೇಟ್ ಟೈಮ್. ಸಿ ಯು.